ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬಂದಿದೆ ಒಂದು ಭರ್ಜರಿ ಗುಡ್ ನ್ಯೂಸ್. ಅದರಲ್ಲೂ ವಾಹನ ಸವಾರರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ. ಇವಾಗ ವಿಡಿಯೋ ಮಾಡ್ತಾ ಇರುವ ಉದ್ದೇಶ HSRP ನಂಬರ್ ಪ್ಲೇಟಿನ ಬಗ್ಗೆ. ನಾನು ಬಹಳಷ್ಟು ಸಾರಿ ಈ ವಿಚಾರದ ಬಗ್ಗೆ ನಿಮಗೆ ವಿಡಿಯೋನ ಮಾಡಿ ಕೂಡ ಹೇಳಿದ್ದೀನಿ. ಇದರಿಂದ ಬಹಳಷ್ಟು ಜನರಿಗೆ ಹೆಲ್ಪ್ ಕೂಡ ಆಗಿದೆ. ಅದೇನೆ HSRP ವಿಡಿಯೋ ಮತ್ತೊಮ್ಮೆ ನಿಮಗಾಗಿ. ಯಾಕೆ ಅಂದ್ರೆ ಇಲ್ಲಿ ಬಂದಿದೆ ಒಂದು ಭರ್ಜರಿ ಗುಡ್ ನ್ಯೂಸ್. ವಿಡಿಯೋನ ಸ್ಕಿಪ್ ಮಾಡದಿರೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೊನೆಗೂ ವಾಹನ ಸವಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್, ಹಾಗೇನೆ ಬಹಳ ದೊಡ್ಡ ರಿಲೀಫ್ ಕೂಡ ಸಿಕ್ಕಿರುವಂತದ್ದು. ಹೌದು ಸ್ನೇಹಿತರೆ, HSRP ನಂಬರ್ ಪ್ಲೇಟ್ ಬಗ್ಗೆ ತುಂಬಾನೇ ಗೊಂದಲ ಕಾಡುತ್ತಿತ್ತು. ಇವತ್ತಲ್ಲ ನಾಳೆ ಒಂದು ಕೊನೆಯ ದಿನಾಂಕ ಅಂತ ಹೇಳಿ ಅರ್ಜೆಂಟ್ ಮಾಡ್ತಿದ್ರು. ಬಹಳಷ್ಟು ಶೋರೂಮ್ಗಳಲ್ಲಿ HSRP ನಂಬರ್ ಪ್ಲೇಟು ತುಂಬಾನೇ ಲೇಟ್ ಆಗಿ ಬರ್ತಿತ್ತು. ಕೆಲವೊಂದು ಕಡೆ ತುಂಬಾ ಜನರಿಗೆ ಸ್ಕ್ಯಾಮ್ ಕೂಡ ಮಾಡ್ತಾ ಇದ್ರು. ಆನ್ಲೈನ್ ನಲ್ಲಿ ಬುಕಿಂಗ್ ನ ತಗೊಂಡು ತುಂಬಾ ಜನರಿಗೆ ದುಡ್ಡು ಕಟ್ಟಿಸ್ಕೊಂಡು ಮೋಸ ಮಾಡ್ತಾ ಇದ್ರು. ಇದನ್ನೆಲ್ಲ ಪರಿಶೀಲಿಸಿದ ಸರ್ಕಾರ ಕೊನೆಗೂ ಇದಕ್ಕೆ ಒಂದು ರಿಲೀಫ್ ನ ಕೊಟ್ಟಿರುವಂತದ್ದು. ಹಾಗಾಗಿ ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ದು. ಇನ್ನೂ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾನು ಬಹಳಷ್ಟು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಬೇಕು ಅಂತ ಕೂಡ ನಿಮಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಫ್ ಇನ್ ಕೇಸ್ ಆ ವಿಡಿಯೋನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ. ನೀವು ವಿಡಿಯೋನ ನೋಡಿಕೊಂಡು ಫಾಲೋ ಮಾಡಿ HSRP ನಂಬರ್ ಪ್ಲೇಟ್ಗೆ ಅಪ್ಲೈನ ಮಾಡಬಹುದಾಗಿದೆ. ಯಾಕೆ ಅಂದ್ರೆ ಅದು ಸರ್ಕಾರ ನಿಗದಿಪಡಿಸಿರುವಂತ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಯಾವ್ದ್ಯಾವ್ದೋ ಬೇರೆ ವೆಬ್ಸೈಟ್ಗಳಿಗೆ ಹೋಗಿ ದುಂಡು ವೆಚ್ಚ ಮಾಡಿ ಮೋಸ ಹೋಗಬೇಡಿ. ತೋರಿಸಿರೋದನ್ನ ಫಾಲೋ ಮಾಡಿ, ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. HSRP ನಂಬರ್ ಪ್ಲೇಟಿನ ಬಹಳ ದೊಡ್ಡ ಉದ್ದೇಶ ಏನಾಗಿತ್ತು ಹೇಳಿ? ಇದು ಹೈ ಎಂಡ್ ಪ್ಲೇಟ್ ಆಗಿರೋದ್ರಿಂದ ಇದರಲ್ಲಿ ಕಳ್ತನ ಆಗೋದಾಗ್ಲಿ ಅಥವಾ ಡೂಪ್ಲಿಕೇಟ್ ಮಾಡೋದಾಗ್ಲಿ ಇದರಿಂದ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶದಿಂದ HSRP ನಂಬರ್ ಪ್ಲೇಟ್ನ ಅಳವಡಿಕೆ ಕಂಪಲ್ಸರಿ ಮಾಡಿದ್ರು. ಈಗ ಗುಡ್ ನ್ಯೂಸ್ ಏನು ಗೊತ್ತಾ? ಈ ಒಂದು ದಿನಾಂಕನ ಸರ್ಕಾರದಿಂದ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಬಹಳಷ್ಟು ಸಮಯ ಕೂಡ ಇನ್ನೂ ಇದೆ. ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿರೋ ನೋಟಿಫಿಕೇಶನ್ ನಿಮ್ ಮುಂದೆ ಇದೆ ನೋಡಿ. 15ನೇ ತಾರೀಕು 9ನೇ ತಿಂಗಳ ತನಕ ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಸೆಪ್ಟೆಂಬರ್ ವರೆಗೂ ನಿಮ್ಗೆ ಬಹಳಷ್ಟು ಕಾಲಾವಕಾಶ ಇನ್ನೂ ಇದೆ. ಹಾಗಾಗಿ ಈಗಲೇ ಹೋಗಿ HSRP ನಂಬರ್ ಪ್ಲೇಟ್ ನ ಅಪ್ಲೈ ಮಾಡಿ ಬದಲಾಯಿಸ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ದಂಡ ಕಟ್ಟಬೇಕಾಗತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.